ಇನ್ನು ದುಬಾರಿ ವಾಚ್ ವಿಚಾರದಲ್ಲಿ ಬಿಜೆಪಿ ಆರೋಪವನ್ನ ಮಾಡಿತ್ತಲ್ಲ, ಆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. 24 ಲಕ್ಷ ರೂಪಾಯಿ ಕೊಟ್ಟು ನಾನೇ ಖರೀದಿ ಮಾಡಿದ್ದು, ನಂದೇ ಕ್ರೆಡಿಟ್ ಕಾರ್ಡ್ ಅನ್ನ ಕೊಟ್ಟು ನಾನು ಖರೀದಿ ಮಾಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ನಲ್ಲೂ ಕೂಡ ನಾನು ತೋರಿಸಿದ್ದೇನೆ, ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಸಿಎಂಗೂ ಕೂಡ ವಾಚ್ ಅನ್ನ ಖರೀದಿ ಮಾಡುವಂತಹ ತಾಕತ್ತಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿಯ ಆರೋಪಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಡಿಕೆ. This watch is my own watch. I bought this in Australia about 7 years back. I have paid 24 lakhs in my official credit card. You can check my credit card itself. And I have declared it in my election affidavit that I have a watch worth so much. But they are targeting Siddharamaiah. I don't know about it. He has every right to have a watch whatever he wants. But the last question, His son maybe have given. He might have. He has the capacity to buy a watch. What is there in that watch? Shibuya. So many people, in the family members would like. In our heritage, my father had about 7 watches. My father used to like watches. When he died, he has left me 7 watches. Who has to wear? Either my brother has to wear, either me has to wear that. ಇನ್ನು ಅಭಿಮಾನಿಗಳು ಘೋಷಣೆ ಕೂಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಕಾಂಗ್ರೆಸ್ ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅವರು ಕೂಡ ಮಾತನಾಡಿದ್ದಾರೆ. ಹಾಗೇನೆ ರಾಜ್ಯ ಕಾಂಗ್ರೆಸ್ನಲ್ಲಿ ವ್ಯಕ್ತಿ ಪೂಜೆ ಎಲ್ಲ ಏನಿಲ್ಲ, 140 ಸ್ಥಾನಗಳನ್ನ ಗೆಲ್ಲಿಸಿರೋದು ಪಕ್ಷ ನೋಡಿ, ವ್ಯಕ್ತಿಯನ್ನಲ್ಲ. ಇದು ಬಿಕೆ ಹರಿಪ್ರಸಾದ್ ಅವರ ಮಾತು. ಅದಿದ್ದೇ ಇರುತ್ತೆ. ನಾನು ಸಿಂಧಾಬಾದ್ ಕಮಿಟಿ ಚೇರ್ಮನ್ ಇದ್ದವನು ಮೊದಲಿಂದ, ಇವೆಲ್ಲ ನನಗೆ ಗೊತ್ತಿದೆ. ಎಲ್ಲ ಗ್ರೂಪ್ ಇದ್ದೇ ಇರ್ತಾರೆ. ಅವರವರು ಕಡೆಯವರು ಬಂದು ಕೂಗ್ದವ್ರು ತಪ್ಪೇನಿಲ್ವಲ್ಲ. ಅವ್ರೇನು ಬಿಜೆಪಿ ಅವ್ರದ್ದೇನು ಕೂಗ್ಲಿಲ್ವಲ್ಲ. ಅವ್ರು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಜೈಘೋಷ ಕೂಗ್ದೇನು ತಪ್ಪಿಲ್ವಲ್ಲ. ಇನ್ನೊಂದು ಮುರ್ದಾಬಾದ್ ಕೂಗ್ಬೇಕಾ? ಯಾವ ವ್ಯಕ್ತಿ ಪೂಜೆನೂ ಇಲ್ಲ. ಅವ್ರವ್ರ ನಾಯಕರು ಬಂದಾಗ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ, ತಪ್ಪೇನಿಲ್ಲ. ಈಗ ಅವ್ರು ಕೂಗ್ತಾರೆ ಅಂದ್ರೆ ಏನು, ಜನ ಕೊಟ್ಟಿರೋದು 140 ಜನ ತೀರ್ಮಾನ ಕೊಟ್ಟಿರೋದು ಯಾರ ಮೇಲೆ ತೀರ್ಮಾನ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ. 140 ಜನ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ತೀರ್ಮಾನ ಕೊಟ್ಟಿರೋದು ಓಟು. ಯಾವುದೇ ವೈಯಕ್ತಿಕವಾಗಿ ಯಾರು ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಕೊಡುತ್ತೆ ಅದೇ ಅಂತಿಮ ತೀರ್ಮಾನ. ಅದಿದ್ದೇ. ಇನ್ನು ದುಬಾರಿ ವಾಚ್ ವಿಚಾರದಲ್ಲಿ ಬಿಜೆಪಿ ಆರೋಪವನ್ನ ಮಾಡಿತ್ತಲ್ಲ, ಆ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. 24 ಲಕ್ಷ ರೂಪಾಯಿ ಕೊಟ್ಟು ನಾನೇ ಖರೀದಿ ಮಾಡಿದ್ದು, ನಂದೇ ಕ್ರೆಡಿಟ್ ಕಾರ್ಡ್ ಅನ್ನ ಕೊಟ್ಟು ನಾನು ಖರೀದಿ ಮಾಡಿದ್ದೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಅಫಿಡವಿಟ್ನಲ್ಲೂ ಕೂಡ ನಾನು ತೋರಿಸಿದ್ದೇನೆ, ಬೇಕಿದ್ರೆ ಚೆಕ್ ಮಾಡ್ಕೋಬಹುದು. ಸಿಎಂಗೂ ಕೂಡ ವಾಚ್ ಅನ್ನ ಖರೀದಿ ಮಾಡುವಂತಹ ತಾಕತ್ತಿದೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿಯ ಆರೋಪಕ್ಕೆ ಉತ್ತರವನ್ನ ಕೊಟ್ಟಿದ್ದಾರೆ ಡಿಕೆ. Siddharamaiah for wearing an expensive watch of 40 lakh rupees. This watch is my own watch. I bought this in Australia about 7 years back. I have paid 24 lakhs in my official credit card. You can check my credit card itself. And I have declared it in my election affidavit that I have a watch worth so much. But they are targeting Siddharamaiah. I don't know about it. He has every right to have a watch whatever he wants. But the last question, His son maybe have given. He might have. He has the capacity to buy a watch. What is there in that watch? Shibuya. So many people, in the family members would like. In our heritage, my father had about 7 watches. My father used to like watches. When he died, he has left me 7 watches. Who has to wear? Either my brother has to wear, either me has to wear that.